ಜನಸಂಖ್ಯೆ ಬಂದು 2015ರಲ್ಲಿ 75 ಲಕ್ಷ ಮುಸ್ಲಿಂ ಜನಸಂಖ್ಯೆ ಕರ್ನಾಟಕದಲ್ಲಿ 2015ರಲ್ಲಿ. ಆದರೆ 2011ರಲ್ಲಿ ಮುಸ್ಲಿಮರ ಜನಸಂಖ್ಯೆ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟ ಮಾಹಿತಿ ಪ್ರಕಾರ 78.93 ಲಕ್ಷ, ಅಂದರೆ 78,93,000. 2011ರಲ್ಲಿ ಮುಸ್ಲಿಮರ ಜನಸಂಖ್ಯೆ 78,93,000 ಆಯಿತು. 2015ಕ್ಕೆ ಮುಸ್ಲಿಮರ ಜನಸಂಖ್ಯೆ 75,25,000 ಹೇಗಾಯಿತು? ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಸ್ಲಿಮರ ಜನಸಂಖ್ಯೆಯನ್ನು ಜಾಸ್ತಿ ತೋರಿಸಲಾಗಿದೆ. ರಾಜ್ಯ ಸರ್ಕಾರ ಮುಸ್ಲಿಮರ ಉಪಜಾತಿಯನ್ನು ಮೆನ್ಷನ್ ಮಾಡಿಲ್ಲ, ಅವರ ಜನಸಂಖ್ಯೆಯನ್ನು ಜಾಸ್ತಿ ಮಾಡಲಾಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಆದರೆ ನಿಜಕ್ಕೂ ರಿಯಾಲಿಟಿಯಾಗಿ ನೋಡ್ತಾ ಇದ್ರೆ ಇದು ಪಕ್ಕಾ ಅಂಕಿಅಂಶಗಳು. ಗ್ಯಾರಂಟಿ ನ್ಯೂಸ್ ಏನು ತೋರಿಸ್ತಾ ಇದೆ, ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ರಿಯಲ್ ನಂಬರ್ಸ್. ಇದು ಯಾವುದು ಫೇಕ್ ನಂಬರ್ಸ್ ಅಲ್ಲ, ನಾವೇ ಸೃಷ್ಟಿ ಮಾಡಿ ಆಗ್ತಿರ್ತಕ್ಕಂಥ ನಂಬರ್ಸು ಅಲ್ಲ, ಪರ್ಸೆಂಟೇಜು ಅಲ್ಲ. ಇದು ಅಧಿಕೃತ ಮಾಹಿತಿ. 2011ರ ಕೇಂದ್ರ ಸರ್ಕಾರದ ಜನಗಣತಿಯ ಮಾಹಿತಿ ಜೊತೆಗೆ 2015ರ ರಾಜ್ಯ ಸರ್ಕಾರದ ಏನು ಜಾತಿ ಗಣತಿ ಮಾಹಿತಿ ಇದೆ, ಇದರ ಅಧಿಕೃತ ಮಾಹಿತಿಯನ್ನು ನಾವು ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯ ಊಹಾಪೋಹ ಸುಳ್ಳು ಸುದ್ದಿ ಅಲ್ಲ. ಇದು ರಿಯಲ್ ಫಿಗರ್ಸ್, ರಿಯಲ್ ನಂಬರ್ಸ್. ಇದು 78 ಲಕ್ಷ ಇತ್ತು, ಆಗ 75 ಲಕ್ಷ ಆಯಿತು. ಅಂದರೆ ಮುಸ್ಲಿಮರ ಜನಗಣತಿ ಕಡಿಮೆ ಆಗಿದೆ, ಮುಸ್ಲಿಮರ ಜನಸಂಖ್ಯೆ ಕಮ್ಮಿ ತೋರಿಸಲಾಗಿದೆ, ಜಾತಿ ತೋರಿಸಿಲ್ಲ ಅಲ್ಲೇ. ಇದು ಕ್ಲಿಯರ್.